ವಿಶ್ವವಿಖ್ಯಾತ ಮೈಸೂರು ದಸರಾ ಹಿನ್ನೆಲೆಯಲ್ಲಿ ಆಹಾರ ಮೇಳವನ್ನ ಆಹಾರ ಉಪಸಮಿತಿ ಆಯೋಜನೆ ಮಾಡಿದೆ. ಮೈಸೂರಿನ ಮಹಾರಾಜ ಗ್ರೌಂಡ್ ನಲ್ಲಿ ನಡೀತಾ ಇರುವಂತಹ ಆಹಾರ ಮೇಳದಲ್ಲಿ ಹಲವು ಬಗೆಯ ಭಕ್ಷ್ಯಗಳು ಆಹಾರ ಪ್ರಿಯರನ್ನ ಸ್ವಾಗತವನ್ನ ಮಾಡ್ತಾ ಇದೆ. ಅವರ ಬಾಯಲ್ಲಿ ನೀರೂರಿಸುವಂತೆ ಮಾಡ್ತಾ ಇದೆ. ಇನ್ನು ಅದರಲ್ಲಿ ಪ್ರಮುಖವಾಗಿ ಬಂಬು ಬಿರಿಯಾನಿ, ಆದಿವಾಸಿಗಳು ತಯಾರಿಸುವಂತಹ ಆ ಒಂದು ಬಂಬಿ ಬಿರಿಯಾನಿಗೆ ಇದೀಗ ಏನು ಪ್ರವಾಸಿಗರು ಮುಗಿಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಬಂಬು ಬಿರಿಯಾನಿನ ಯಾವ ರೀತಿ ತಯಾರಿಸ್ತಾರೆ ಅದೆಲ್ಲದರ ಬಗ್ಗೆ ತಿಳಿಸುವಂತ ಕೆಲಸವನ್ನ ನಾನು ಮಾಡ್ತೇನೆ. ದೃಶ್ಯಗಳಲ್ಲೂ ಕೂಡ ನೋಡಬಹುದು. ಬಂಬು ಬಿರಿಯಾನಿ ಆದಿವಾಸಿಗಳು ಖುದ್ದು ಅಂದ್ರೆ ಅವರು ನೈಸರ್ಗಿಕವಾಗಿ ಹೇಗೆ ಆಹಾರವನ್ನ ತಯಾರಿಸ್ತಾರೆ, ಬಿರಿಯಾನಿನ ತಯಾರಿಸ್ತಾರೆ, ಆ ನಿಟ್ಟಿನಲ್ಲಿ ಇದು ಆ ಒಂದು ಭಕ್ಷ್ಯವನ್ನ ಇಲ್ಲಿ ಕೂಡ ಆಹಾರ ಮೇಳದಲ್ಲಿ ಮಾಡ್ತಾ ಇರುವಂತದ್ದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಮಸಾಲೆ ಯುಕ್ತ ಚಿಕನ್ ಅನ್ನು ಈಗಾಗಲೇ ಒಂದು ಹಂತದಲ್ಲಿ ಬೇಯಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಸೌದೆ ಒಲೆಯಲ್ಲೇ ಈ ಒಂದು ಚಿಕನ್ ಅನ್ನ ಬೇಯಿಸ್ಕೊಳ್ತಾರೆ. ಬಳಿಕ ಬಂಬುವನ್ನ ಶುಚಿಗೊಳಿಸಿ ಆ ಎಲ್ಲಾ ರೀತಿಯ ಮಸಾಲೆಗಳನ್ನ ಆ ಒಂದು ಬಂಬುಗಳಲ್ಲಿ ಹಾಕುವಂಥದ್ದು ಆ ದೃಶ್ಯಗಳನ್ನು ನೋಡಬಹುದು. ಅಂದ್ರೆ ಒಂದು ಕಡೆ ಅರ್ಧ ಬೇಯಿಸಿಕೊಂಡಂತಹ ಚಿಕನ್ ಅನ್ನ ಬಂಬುಗಳಿಗೆ ಹಾಕ್ತಾರೆ. ಆ ಬಂಬುಗಳಿಗೆ ಹಾಕಿ ಜೊತೆಗೆ ತಾವೇ ಒಂದಷ್ಟು ಪದಾರ್ಥಗಳು ಮಸಾಲೆ ಪದಾರ್ಥಗಳನ್ನ ರೆಡಿ ಮಾಡ್ಕೊಂಡಿರ್ತಾರೆ. ಆ ಮಸಾಲಾ ಪದಾರ್ಥಗಳನ್ನ ನೀರಿನೊಟ್ಟಿಗೆ ಆ ಒಂದು ಬಂಬು ಒಳಗೆ ಹಾಕುವಂಥದ್ದು. ಅಂದ್ರೆ ಚಿಕನ್ ಜೊತೆಗೆ ಮಸಾಲಾ ಪದಾರ್ಥವನ್ನು ನೀರಿನ ಜೊತೆ ಸೇರಿಸಿ ಹಾಕ್ತಾರೆ. ಬಳಿಕ ಆ ಒಂದು ಮಸಾಲೆಯನ್ನು ಹಾಕಿದ ಬಳಿಕ ಒಂದಷ್ಟು ಅಕ್ಕಿಗಳನ್ನ ಹಾಕುವಂಥದ್ದು, ಅದಕ್ಕೆ ತಕ್ಕಂತೆ ನೀರನ್ನ ಕೂಡ ಹಾಕುವಂಥದ್ದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಬೊಂಬನ್ನು ಯಾವ ರೀತಿ ಶುಚಿಗೊಳಿಸ್ತಾರೆ ಅಂತ ಅಂದ್ರೆ ಶುಚಿಗೊಳಿಸುವಂಥದ್ದು ಬಹಳಷ್ಟು ಮುಖ್ಯ ಆಗುತ್ತೆ. ಯಾಕೆಂದ್ರೆ ಆ ಒಂದು ರುಚಿ ಬೊಂಬನ್ನ ಸರಿಯಾಗಿ ಶುಚಿಗೊಳಿಸ್ತಿದ್ರೆ ರುಚಿಗೂ ಕೂಡ ಒಂದು ರೀತಿ ತೊಂದರೆ ಆಗುತ್ತೆ. ಆ ನಿಟ್ಟಿನಲ್ಲಿ ಕಂಪ್ಲೀಟ್ ಆಗಿ ಶುಚಿಯನ್ನ ಮಾಡಿಕೊಂಡು ಮಸಾಲೆ ನೀರನ್ನ ಹಾಕಿ ಬಳಿಕ ಅಕ್ಕಿಯನ್ನ ಹಾಕ್ತಾರೆ. ಆ ಅಕ್ಕಿಗೆ ತಕ್ಕನಾದಷ್ಟು ನೀರನ್ನ ಹಾಕುವಂಥದ್ದು. ಅಂದ್ರೆ ಈ ಒಂದು ಅಕ್ಕಿ, ನೀರು, ಮಸಾಲೆ ಪದಾರ್ಥ, ಚಿಕನ್ ಎಲ್ಲವನ್ನು ಕೂಡ ಆ ಒಂದು ಬೊಂಬಿನಲ್ಲೇ ಹಾಕ್ತಾರೆ. ನಾವು ಪಾತ್ರೆಗಳಲ್ಲಿ ಮಾಡುವುದನ್ನ ನೋಡಿರ್ತೀವಿ, ಕುಕ್ಕರ್ನಲ್ಲಿ ಬಿರಿಯಾನಿಯನ್ನ ಬೇಯಿಸುವಂಥದ್ದನ್ನ ನೋಡಿರ್ತೀವಿ, ಗ್ಯಾಸ್ನಲ್ಲಿ. ಆದ್ರೆ ಈ ಒಂದು ಬಂಬು ಬಿರಿಯಾನಿ ಕಂಪ್ಲೀಟ್ ಆಗಿ ನೈಸರ್ಗಿಕವಾಗಿ ಆಹಾರವನ್ನ ತಯಾರಿಸುವಂಥದ್ದು. ಒಂದು ಕಡೆ ಪದಾರ್ಥಗಳು ಅಷ್ಟೇ ನೈಸರ್ಗಿಕವಾಗಿರುತ್ತೆ, ಮತ್ತೊಂದು ಕಡೆ ಬಂಬಲ್ಲಿ ಅದೊಂದು ಬಿರಿಯಾನಿಯನ್ನ ಬೇಯಿಸುವಂಥದ್ದು. ಅದನ್ನ ಇವೆಲ್ಲವನ್ನು ಕೂಡ ಎಲ್ಲ ಮಸಾಲಾ ಪದಾರ್ಥಗಳು, ಚಿಕನ್, ಅಕ್ಕಿ ಎಲ್ಲವನ್ನು ಕೂಡ ಹಾಕಿ ಬಳಿಕ ಅದಕ್ಕೆ ಮುಚ್ಚುವಂತ ಕೆಲಸವನ್ನ ಮಾಡ್ತಾರೆ. ಮತ್ತೊಂದು ಬೊಂಬನ್ನ ಅದಕ್ಕೆ ಯಾವುದೇ ರೀತಿ ಹೊರಬರದಂತೆ, ಬೆಂದ್ರೂ ಕೂಡ ಯಾವುದೇ ರೀತಿ ಹೊರಬರದಂತೆ ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಈ ರೀತಿ ಮಸಾಲೆಯನ್ನ ಒಟ್ಟಿಗೆ ಸೇರಿಸಿ ಬಳಿಕ ಅದನ್ನ ಸುಮಾರು 1 ಗಂಟೆಗಳ ಕಾಲ ಆ ಬೊಂಬನ್ನ ಬೇಯಿಸುವಂಥದ್ದು. ಅಂದ್ರೆ ಬೊಂಬಿನಲ್ಲಿ ಇರುವಂತಹ ಚಿಕನ್ ಮತ್ತೆ ಅಕ್ಕಿ ಹೀಗೆ ಮಸಾಲಾ ಪದಾರ್ಥಗಳೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಬೇಯಬೇಕು. ಆ ನಿಟ್ಟಿನಲ್ಲಿ ಇಲ್ಲಿ ಬರೋಬ್ಬರಿ 1 ಗಂಟೆಗಳ ಕಾಲ ಬೇಯಿಸುವಂತ ಕೆಲಸವನ್ನ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಆ ಒಂದು 1 ಗಂಟೆಗಳ ಕಾಲ ಬೆಂದ ಬಳಿಕ ಅದು ಬಹಳಷ್ಟು ರುಚಿಯಾಗಿರುತ್ತೆ ಎಂಬುದು ಅವರ ನಂಬಿಕೆ. ಅದಾದ ಬಳಿಕ 1 ಗಂಟೆ ಬೇಯಿಸಿದ ನಂತರ ಆ ಬೊಂಬನ್ನ ಒಂದಷ್ಟೊತ್ತು ಹೊರಭಾಗದಲ್ಲಿ ಇಡ್ತಾರೆ. ಬಳಿಕ ಆ ಒಂದು ಬೊಂಬು ಒಳಗಡೆ ಬಿರಿಯಾನಿ ಇರುತ್ತೆ, ಆ ಬೊಂಬನ್ನ ಒಡೆದು ಇಲ್ಲಿ ಬಿರಿಯಾನಿಯನ್ನ ಮಾಡುವಂಥದ್ದು ಈ ದೃಶ್ಯಗಳಲ್ಲೂ ನೋಡ್ಬೋದು ನೀವು. ಅಂದ್ರೆ ಬಂಬು ಬಿರಿಯಾನಿ ಈ ರೀತಿಯ ಪ್ರೊಸೆಸಿಂಗ್ ಕೂಡ ಇರುವಂಥದ್ದು. ಅಂದ್ರೆ ಇದು ಆದಿವಾಸಿಗಳೇ ತಯಾರಿಸಿರುವಂತಹ ವಿಭಿನ್ನ ವಿಶಿಷ್ಟ ಒಂದು ಬಿರಿಯಾನಿ ಅಂತಾನೆ ಹೇಳ್ಬೋದು. ಆ ನಿಟ್ಟಿನಲ್ಲಿ ಬಹಳಷ್ಟು ರುಚಿ ಇರುತ್ತೆ. ಯಾಕೆಂದ್ರೆ ನೈಸರ್ಗಿಕ ಮಸಾಲಾ ಪದಾರ್ಥಗಳಿರುತ್ತೆ, ಬಿರಿಯಾನಿ ಇರುತ್ತೆ. ಈ ರೀತಿಯ ನೈಸರ್ಗಿಕವಾಗಿ ಈ ಒಂದು ಬಂಬು ಬಿರಿಯಾನಿಯನ್ನ ಮಾಡುವಂಥದ್ದು. ಅಂದ್ರೆ ಬಹಳಷ್ಟು ಆಹಾರ ಪ್ರಿಯರು ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಬಹುತೇಕರು ಬಂಬಿ ಬಿರಿಯಾನಿಯನ್ನೇ ಬೇಯಿಸುವಂಥದ್ದು. ಅಂದ್ರೆ ಮಾಂಸ ಪ್ರಿಯರು ಬಂಬು ಬಿರಿಯಾನಿಯನ್ನ ಆಹಾರ ಮೇಳಕ್ಕೆ ಬಂದ್ರು ಸವಿಯದೆ ವಾಪಸ್ ಹೋಗಲ್ಲ. ಅಂತಹ ಒಂದು ರುಚಿಯನ್ನ ಈ ಒಂದು ಬಂಬಿ ಬಿರಿಯಾನಿ ಕೊಡುವಂಥದ್ದು. ನೇರವಾಗಿ ಅವ್ರನ್ನೇ ಮಾತಾಡ್ತೀನಿ. ಸರ್, ಈಗಾಗಲೇ ಬಂಬು ಬಿರಿಯಾನಿಗೆ ಬಹಳಷ್ಟು ಫೇಮಸ್ ಆಹಾರ ಮೇಳ. ಅಂದ್ರೆ ದಸರಾ ಸಂದರ್ಭದಲ್ಲಿ ಬಹಳಷ್ಟು ಪ್ರವಾಸಿಗರು ಬಂದಂತವ್ರು ಇಲ್ಲಿ ಬಂಬು ಬಿರಿಯಾನಿ ತಿನ್ಲೇಬೇಕು ಅಂತ ಬರ್ತಾರೆ. ಯಾವ ರೀತಿ ಇರುತ್ತೆ ಸರ್ ಪ್ರೋಸೆಸ್, ಯಾವ ರೀತಿ ಇದೆ ರೆಸ್ಪಾನ್ಸ್? ರೆಸ್ಪಾನ್ಸ್ ಚೆನ್ನಾಗಿದೆ ಸರ್. ಮೊನ್ನೆ ಮಳೆಯಿಂದಾಗಿ ಮಾತ್ರ ಬರಲಿಲ್ಲ, ಬಿಟ್ಟರೆ ಪ್ರತಿದಿನನೂ ನಾವು ಅವ್ರಿಗೆ ಕೊಡೋಕ್ಕೆ ಆಗ್ತಾ ಇಲ್ಲ, ಆ ಮಟ್ಟಕ್ಕೆ ಇದೆ. ಪ್ರತಿಯೊಬ್ಬರು ಬಂದವರು ಕೂಡ ನಮಗೆ ಬಂಬು ಬಿರಿಯಾನಿ ಬೇಕು ಅಂತ ಇದ್ರೆ ಅದ್ರ ಮಧ್ಯದಲ್ಲಿ ನಮಗೆ ವೆಜ್ ಕೊಡಿ ಅಂತ ವೆಜ್ ಪ್ರಿಯರು ತುಂಬ ನಮಗೆ ಕೇಳ್ತಾ ಇದ್ದಾರೆ. ಆದರೆ ನಮ್ಮದು ಇಲ್ಲಿ ವ್ಯವಸ್ಥೆಯಲ್ಲಿ ಸರಿ ಇಲ್ಲದಿರೋ ಕಾರಣ ನಾವು ವೆಜ್ ಕೊಡೋಕ್ಕೆ ಆಗ್ತಾ ಇಲ್ಲ. ನಾವು ಮುಂದಿನ ಬಾರಿ ಮಾತ್ರ 2 ಕೌಂಟರನ್ನು ಸಪ್ರೇಟ್ ಮಾಡಿಕೊಂಡು ವೆಜ್ ಮತ್ತು ನಾನ್ ವೆಜ್ ಎರಡೂ ಮಾಡಿ ಕೊಡ್ತೀವಿ ಅಂತ ನಾನು ಈ ಟೈಮಲ್ಲಿ ತಯಾರಿಸ್ತೀರಾ ಸರ್? ಮಸಾಲೆಗಳೆಲ್ಲ ನೀವೇ ರೆಡಿ ಮಾಡ್ಕೊಳ್ಳುವಂಥದ್ದು ಏನು ಅಂತ? ಈ ಮಸಾಲೆ ಎಲ್ಲ ಫಸ್ಟೇ ನಾವು ರೆಡಿ ಮಾಡ್ಕೊಂಡಿರ್ತೀವಿ. ಅದಾದ ನಂತರ ನಾವು ಒಗ್ಗರಣೆ ಹಾಕಿ ಬಿರಿಯಾನಿ ಮಸಾಲೆ ರೆಡಿ ಆದ ನಂತರ ಚಿಕನನ್ನು ಹಾಕಿ ಅದನ್ನ ಒಂದು ಹಾಫ್ ಬಾಯ್ಲ್ ಮಸಾಲೆ ಹಿಡಿಯೋದಕ್ಕೋಸ್ಕರ ಚಿಕನ್ ಹಾಫ್ ಬಾಯ್ಲ್ ಮಾಡಿಕೊಂಡು ನಂತರ ಬೊಂಬಿನಲ್ಲಿ ತುಂಬಿ ನೀಟಾಗಿ ಸುಟ್ಟು ಅದಾದ ನಂತರ ಅದು
ತಂದೂರಿಯ ಅರ್ಧ ತಂದೂರಿ ಟೇಸ್ಟಿಗೆ ಬರ್ತದೆ, ತುಂಬ ಚೆನ್ನಾಗಿರುತ್ತೆ ಚಿಕನ್ನು. ಮತ್ತು ಬಿರಿಯಾನಿ ಕೂಡ ಚೆನ್ನಾಗಿದೆ. ಎಷ್ಟು ಗಂಟೆಗಳ ಕಾಲ ಬೇಯಿಸ್ಬೇಕು ಸರ್ ಅದು? ಸರ್ ಇದು ಸುಮಾರು 1 ಗಂಟೆಗಳ ಕಾಲ ಬೇಯಬೇಕಾಗ್ತದೆ. 3/4 ಗಂಟೆ ಬೆಂದಾದ ನಂತರ ಒಂದು 10 ನಿಮಿಷಗಳ ಕಾಲ ಎತ್ತಿ ಇಡಬೇಕು. ಅದಾದ ನಂತರ ಅದನ್ನು ಸ್ವಚ್ಛಗೊಳಿಸಿ ಓಪನ್ ಮಾಡಿ ನಾವು ಗ್ರಾಹಕರಿಗೆ ಕೊಡೋ ಅಷ್ಟರಲ್ಲಿ 1 ಗಂಟೆ ಆಗುತ್ತೆ ಸರ್. ರೆಸ್ಪಾನ್ಸ್ ಹೇಗಿದೆ ಸರ್? ಎಷ್ಟು ಬಿರಿಯಾನಿ ಮಾಡ್ತಾ ಇದ್ದೀರಾ ಪ್ರತಿದಿನ ಅಂತ? ಸರ್ ಪ್ರತಿದಿನ 200ರಿಂದ 250 ಬಿರಿಯಾನಿ ಮಾಡ್ತಾ ಇದ್ದೀವಿ ಸರ್. ಕಷ್ಟ ಇದೆ, ತುಂಬ ಕಷ್ಟ ಇದೆ ಸರ್. ಆದರೂ ಎಲ್ಲರೂ ನಮಗೆ ಸಹಕರಿಸ್ತಾ ಇದ್ದಾರೆ, ತುಂಬ ಸಂತೋಷ ಆಗ್ತಾ ಇದೆ ಸರ್. ಒಂದು ವೆಯ್ಟ್ ಮಾಡುವಂಥದ್ದು ಅಂದರೆ ಬೊಂಬು ಬಿರಿಯಾನಿ ತಿನ್ನೋಕೆ ಬರ್ತಾ ಇದೀವಿ ಅಂತ ಹೇಳುವಂಥದ್ದು ಆ ಥರ ಜನಗಳು ಹೇಳ್ತಾ ಇದ್ದಾರಾ ಏನು ಅಂತ? ಹೇಳ್ತಾ ಸರ್, ಬೆಳಿಗ್ಗೆನೆ ಬಂದು ಹೇಳ್ತಾರೆ ನಾವು ಎಷ್ಟು ಗಂಟೆಗೆ ಬರ್ತೀವಿ, ನಮಗೆ ಕೊಡಿ, ನಾವು ರೌಂಡ್ ಹಾಕೋ ಬರ್ತೀವಿ, ಅಲ್ಲಿ ಸಿಟಿ ಸುತ್ಕೊ ಬರ್ತೀವಿ, ನಮಗೆ ಬೇಕೇ ಬೇಕು ಅಂತ ಅಡ್ವಾನ್ಸ್ ಮಾಡಿ ಹೋಗಿರೋರು ಇದ್ದಾರೆ ಸರ್. ಇಷ್ಟು ಬೊಂಬು ಬಿರಿಯಾನಿಯ ಮಾಲೀಕರಾದಂತಹ ಮಧುಕುಮಾರ್ ಅವರ ಮಾತಾಗಿರುವಂಥದ್ದು. ಅಂದ್ರೆ ಬಹಳಷ್ಟು ಪ್ರವಾಸಿಗರು ಬಂದಂಥವರು ಕಾದು ಬಿರಿಯಾನಿನ ತಿಂದುಟ್ಟು ಹೋಗ್ತಾ ಇದ್ದಾರೆ. ಮುಂದಿನ ವರ್ಷ ಮಾಂಸಾಹಾರದ ಜೊತೆಗೆ ಅಂದ್ರೆ ಚಿಕನ್ ಬಿರಿಯಾನಿಯ ಜೊತೆಗೆ ವೆಜ್ ಬಿರಿಯಾನಿಯನ್ನು ಕೂಡ ಮಾಡ್ತೀವಿ, ಆ ನಿಟ್ಟಿನಲ್ಲೂ ಕೂಡ ಮುಂದಾಗ್ತೀವಿ ಎಂಬ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.